ಹಾಗೆ ಕಲ್ಯಾಣ ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಬಸವಣ್ಣ ತಮಗೆ ತಾವೇ ಸಮಾಧಾನ ಮಾಡಿಕೊಳ್ಳುವ ಹಾಗೆ ಒಂದು ಮಾತನ್ನು ಹೇಳ್ಕೊಡ್ತಾರೆ. ಒಂಥರ ಸ್ವಗತ ಅಂತಾರೆ ನೋಡ್ರಿ, ನಾಟಕಗಳಲ್ಲಿ ಸ್ವಗತ ಅಂತಾರೆ. ಸ್ವಗತ ಅಂದ್ರೆ ಏನಪ್ಪ ಅಂದರೆ ಇವ್ರು ಮಾತಾಡ್ತಿರೋದಲ್ಲ, ಹಿಂದ್ಗಡೆಯಿಂದ ಒಂದು ದನಿ ಕೇಳ್ತಾ ಇರ್ತಾವ್ರು, ಅಂದರೆ ಅವ್ರ ಮನಸ್ಸಿನೊಳಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಹಾಗೆ ಸ್ವಗತದ ರೀತಿ ಒಳಗೆ ಬಸವಣ್ಣ ಒಂದು ಮಾತನ್ನಂತಾರೆ. ಹೆಂಗಪ್ಪ ಅದು ಅಂತಂದರೆ, ಬಿತ್ತು ಬೆಳೆಯಿತ್ತು, ಕೆಯ್ಯ ಕೋಯಿತ್ತು, ಗೂಡು ಮುರಿಯಿತ್ತು, ಒಕ್ಕಿತ್ತು, ತೂರಿತ್ತು, ಅಳೆಯಿತ್ತು, ಸಲಗೆ ತುಂಬಿತ್ತು ಕೂಡಲ ಸಂಗಯ್ಯ, ಮೇಟಿ ಕಿತ್ತಿತ್ತು, ಕಣ ಹಾಳಾಯಿತು ಅಂತೇಳಿ. ಇಷ್ಟು ದಿನ ಕಲ್ಯಾಣದೊಳಗೆ ಏನೇನಾಯಿತು ಅನ್ನೋದನ್ನು ಬಸವಣ್ಣ ಭಾಳ ನಿರಾಳವಾಗಿ ಹೇಳೋದು. ಅದನ್ನು ಎಷ್ಟು ನಿರಾಳವಾಗಿ ಹೇಳ್ತಾರೆ ಅದನ್ನು ಅಂತಂದರೆ, ಬಿತ್ತಿದ್ವಿಯಪ್ಪ, ಬಸವಣ್ಣ ಹೇಳೋದು, ಬಿತ್ತಿದ್ವಿ, ಬೆಳೆದ್ವಿ, ಗೂಡು ಕಟ್ಟಿದ್ವಿ, ಮತ್ತು ಆ ಗೂಡು ಹೊಡೆದ್ವಿ, ಒಕ್ಕಿದ್ವಿ, ತೂರಿದ್ವಿ, ಅಳದ್ವಿ, ಮಾರಿದ್ವಿ, ಕಣ ಹಾಳಾತು. ಆಗೋದಿಲ್ಲೇನು ಮತ್ತೆ? ಏನು ಈಗ ನಿಮ್ದೆಲ್ಲ ಪೂರ್ತಿ ಒಕ್ಕಲುತನ ಮುಗಿದ ಮೇಲೆ ಕಣ ಹಂಗೆ ಇರ್ತೈತೇನು? ಮುಂದಿನ ವರ್ಷ ಸುಗ್ಗಿ ಬರೋವರೆಗೂ ಕಣ ಹಾಳು ಬಿದ್ದಿರೋದೇ. ಬಸವಣ್ಣ ಹಂಗಂದ್ರು, ನಾವು ಬೆಳೆದ್ವಿಯಪ್ಪ, ಹಾಳಾತಪ್ಪ, ನಡಿ ಹೋಗೋಣ ಅಂದರು. ಆ ನಿರಾಳತೆ ನಮಗೆಲ್ಲರ ಸಾಧ್ಯ ಆದೀತೇನು? ಅಷ್ಟು ಕಟ್ಟಿದ ಬಸವಣ್ಣ ಎಷ್ಟು ನಿರಾಳವಾಗಿ ಹೋದ್ರಲ್ಲಿ ಅಂತಂದರೆ, ಮನಸ್ಸಿನಾಗ ವ್ಯಥೆ ಇಲ್ಲ ಅಂತಲ್ಲ, ಆದರೆ ತಾನು ವ್ಯಥೆಯನ್ನು ಪಟ್ಟುಕೊಳ್ತಾ ಹೋದರೆ ಈ ಜೊತೆಗಿರೋರು ಎಷ್ಟು ವ್ಯಥೆ ಪಟ್ಟಾರು. ಅದಕ್ಕೆ ಬಸವಣ್ಣ ಅವ್ರಿಗೆ ಸಮಾಧಾನ ಮಾಡ್ತಿದ್ದಾರೆ. ಹೆಂಗೆ ಸಮಾಧಾನ ಮಾಡ್ತಾರಪ್ಪ ಅಂದರೆ, ಬಿತ್ತಿದ್ವಪ್ಪ, ಬೆಳೆ ಬಂತು, ನಾವು ಬಿತ್ತಿದ್ವಿ, ಬೆಳೆ ಬಂತು, ಆ ಗೂಡು ಕಟ್ಟಿದ್ವಿ, ಗೂಡು ಒಡೆದಾಯಿತು, ಒಕ್ಕಲು ಮಾಡೇ ಆಯಿತು, ತೂರಿ ಆಯಿತು, ಮಾರೆ ಆಯಿತು, ಉಂಡಾಯಿತು, ಇನ್ನೂ ಕಣ ಚಂದ ಇರಬೇಕು ಅಂದ್ರೆ ಹೆಂಗೆ ಸಾಧ್ಯವಾದೀತು? ಕಣ ಹಾಳಾಗೋದೇ ಅದು, ಕಣ ಒಂದಿನ ಹಾಳಾಗೋದೇ ಒಂದಿನ ಅಂಥೇಳಿ ಬಸವಣ್ಣವ್ರು ಆರಾಮು ಕಲ್ಯಾಣವನ್ನು ಬಿಟ್ಟು ಸಂಗಮದ ಕಡೆಗೆ ಹೋದರು.